ಓಕೆ, ಈಗ ಬೈಕ್ ಟ್ಯಾಕ್ಸಿ ಪರಾನೋ ವಿರೋಧನೋ ನಮ್ಗೆ ಬೇಡ. ಈಗ ಬ್ಯಾನ್ ಅಂದ್ರೆ ಈಗ ಲೀಗಲ್ಲೋ ಇಲ್ಲಿಗಲ್ಲೋ ಬೇಡ ನಮಗೆ. ಈಗೇನು ಊಬರ್ ಸಂಸ್ಥೆ ಇದನ್ನಲ್ಲ ಇವನು ಬಂದು ಇದಕ್ಕೆ ಒಪ್ಕೊಂಡು ಈ ಹಾಸ್ಪಿಟಲ್ ಬಿಲ್ಲು ಎಷ್ಟು ಲಕ್ಷ ಆಗುತ್ತೋ ಕಟ್ಕೊಟ್ಬಿಟ್ಟು ಪರಿಹಾರ ಕೊಡ್ಲಿ. ಅವಾಗ ಇವರು ರ್ಯಾಪಿಡೋನು ಯಾರ್ಯಾರು ಬಿಡ್ತಾರೋ ಬಿಟ್ಕೊಂಡು ಓಡಿಸ್ಕೊಳ್ಳಿ. ಅರ್ಧ ಗಂಟೆ ಮುಂಚೆ ಬಂದಾಗ 1,42,000 ಇತ್ತು. ಈಗ ಅರ್ಧ ಗಂಟೆ ಆದ್ಮೇಲೆ 10,000 ರೂಪಾಯಿ ಆಗಿದೆ. ಈಗ ಆವಾಗಲೇ ಅರ್ಧ ಗಂಟೆಗೆ ಮುಂಚೆ 1,42,000 ರೂಪಾಯಿ ಬಿಲ್ ಕೊಟ್ಟಿದ್ರು. ಮತ್ತೆ ಇವಾಗ ಹೋಗಿ ಜಸ್ಟ್ ತಗೊಂಬರೋಷ್ಟೊತ್ತಿಗೆ 1,50,000 ರೂಪಾಯಿ ಆಗಿದೆ. ಈಗ ಬೈಕ್ ಟ್ಯಾಕ್ಸಿ ಪರ ವಿರೋಧ ಬಿಟ್ಬಿಡಿ. ಈಗ ಪರ ವಿರೋಧ ಬೇಡ, ಇದಕ್ಕೆ ನ್ಯಾಯ ಕೊಡಿಸಿ. ಯಾರೆಲ್ಲ ಇನ್ಶೂರೆನ್ಸ್ ಇದೆ ಅಂತ ಇದ್ರಲ್ಲ ಇದಕ್ಕೆ ನ್ಯಾಯ ಕೊಡಿಸಿ. ಈ ಟೂ ವೀಲರಲ್ಲಿ ಬಂದರೆ ಸೇಫ್ಟಿನೇ ಇಲ್ಲ ಒಂದು, ಆಯಿತಾ. ಈಗ ಇವ್ರು ರೈಡರ್ ಏನು ಹೇಳ್ತಾ ಇದ್ದಾರೆ, ನನಗೂ ಇದಕ್ಕೆ ಸಂಬಂಧ ಇಲ್ಲಂತೆ. ಇವ್ರ ರೆಸ್ಪಾನ್ಸಿಬಿಲಿಟಿನೇ ಅಲ್ಲಂತೆ. ಕಸ್ಟಮರ್ ಬರ್ತಾರಲ್ವಾ, ಇವ್ರದ್ದು ಜವಾಬ್ದಾರಿನೇ ಅಲ್ಲಂತೆ ಅಂತ ಅವನು ಹೇಳ್ತಾ ಇರೋದು. ನಾವು ಬರೀ ಪಿಕ್ ಮಾಡ್ತೀವಿ, ಡ್ರಾಪ್ ಮಾಡ್ತೀವಿ, ಅದು ಪಾರ್ಟ್ ಟೈಮ್ ಜಾಬ್ ಅಂತೆ. ಅವರು ಇದೇ ವೃತ್ತಿ, ನನಗೆ ಇದರಿಂದನೇ ಜೀವನ ಅಲ್ಲ. ಅವನು 19 ವರ್ಷ ಹುಡುಗ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ಕಾಲೇಜಲ್ಲಿ. ತಂದೆ ಹೆಸರಲ್ಲಿ ಇರೋದು ಗಾಡಿ, ತಂದೆ ಹೆಸರಲ್ಲಿ ಇರೋದು. ತಂದೆ ಹೌದು, RC ಎಲ್ಲ ತಂದೆ ಹೆಸರಲ್ಲೇ ಇರೋದು. ಇವನ ಹತ್ರ ಬರೀ DL ಇದೆ. ತಂದೆ ಹೆಸರಿರೋ ಗಾಡಿ ಬಂದುಬಿಟ್ಟು ಊಬರಲ್ಲಿ ಯಾವುದೋ ಇದು ಸಹಿತ ಊಬರು ಲೀಗಲ್ ಅಲ್ಲ, ಇದು ಇಲ್ಲೀಗಲ್ಲ. ಯಾಕೆಂತಂದರೆ ಅಗ್ರಿಗೇಟರ್ ಲೈಸೆನ್ಸೇ ತೊಗೊಂಡಿಲ್ಲ. ಒಂದು ರ್ಯಾಪಿಡೋ ಆಗಲಿ, ಊಬರು, ನಮ್ಮ ಯಾತ್ರೆ, ಓಲಾ ಇವ್ಯಾವೂ ಸಹಿತ ಅಗ್ರಿಗೇಟರ್ ಲೈಸೆನ್ಸ್ ತೊಗೊಂಡಿಲ್ಲ. ಬರೀ 2016ರಲ್ಲೇನೋ ಇವರು ಹೈಕೋರ್ಟ್ಗೆ ಹೋಗಿ ಸ್ಟೇ ಕೊಟ್ಟಿದ್ದಾರೆ ಅಂತಲೇ ಅದೇ ಆಧಾರದ ಮೇಲೆ ಇವ್ರು ಓಡಿಸ್ಕೊಂಡಿದ್ದಾರೆ. ಅದರಲ್ಲಿ ಇವು ಸರ್ಕಾರದಿಂದ ಅಗ್ರಿಗೇಟರ್ ಲೈಸೆನ್ಸು ತೊಗೊಂಡಿಲ್ಲ, ಏನೂ ಇಲ್ಲ. ಜೊತೆಗೆ ಅದು ಇಲ್ಲಿಗಲ್ಲು. ಜೊತೆಗೆ ಅದರಲ್ಲಿ ವೈಟ್ ಬೋರ್ಡ್ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರೋದು, ಅದು ಇನ್ನೂ ಇಲ್ಲಿಗಲ್. ಅದರಲ್ಲಿ ವೈಟ್ ಬೋರ್ಡ್ ಏನಕ್ಕೆ ನಾವು ತಗೊಳ್ಳೋದು, ಸ್ವಂತ ಬಳಕೆಗೆ ನಾವು ವೈಟ್ ಬೋರ್ಡ್ ತೊಗೋತೀವಿ. ಎಲ್ಲೋ ಬೋರ್ಡ್ ಏನಕ್ಕೆ ತೊಗೊಳ್ಳೋದು, ಎಲ್ಲೋ ಬೋರ್ಡ್ ಅಂದರೆ ಅದು ಟ್ರಾನ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ಗೆ ಕಸ್ಟಮರ್ನ ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು, ಅದಕ್ಕೋಸ್ಕರಗೆ ಎಲ್ಲೋ ಬೋರ್ಡು ಅಂತಿದೆ. ವೈಟ್ ಬೋರ್ಡ್ ಏನಕ್ಕೆ, ಅದು ಸ್ವಂತ ಬಳಕೆಗೆ ಅಂತ ವೈಟ್ ಬೋರ್ಡ್ ಇರೋದು. ಆದರೆ ಇವ್ರೇನು ಮಾಡಿದ್ದಾರೆ, ಇಲ್ಲಿಗಲ್ಲೇ ಇವರು ಫಸ್ಟ್ ಆಫ್ ಆಲ್ ಅಗ್ರಿಗೇಟರ್ ಲೈಸೆನ್ಸೇ ತೊಗೊಂಡಿಲ್ಲ. ಅದರಲ್ಲೂ ಸಹಿತ ಇವರು ವೈಟ್ ಬೋರ್ಡ್ನ ಅಟ್ಯಾಚ್ ಮಾಡ್ಕೊಂಡು ಇವರು. ಅದ್ರ ಜೊತೆಗೆ ಇನ್ನೊಂದು ಏನಂದರೆ, ಯಾರು ಅಪ್ಲಿಕೇಶನ್ನ ಯೂಸ್ ಮಾಡ್ತಾರೆ, ಯಾರು ಬುಕ್ ಮಾಡ್ತಾರೆ, ಅವ್ರಿಗೂ ಕೂಡ ಆಪ್ಷನ್ ಇರುತ್ತೆ. ಅಂದರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅನ್ನೋ ಆಪ್ಷನ್. ಏನೂ ಆಗಲ್ಲ ಸರ್, ಅದೇನೂ ಆಗಲ್ಲ. ಅವರು ರೆಸ್ಪಾನ್ಸೇ ಮಾಡಲ್ಲ. ಊಬರ್ ಸಂಸ್ಥೆಯವರು ರೆಸ್ಪಾನ್ಸೇ ಮಾಡಲ್ಲ. ಸುಮ್ಮನೆ ಆ್ಯಪಲ್ಲಿ ತೋರಿಸ್ಬೋದಷ್ಟೇ. ಈಗ ಆ್ಯಪಲ್ಲಿ ತೋರಿಸಿದ್ರಲ್ಲ, ಎಲ್ಲಿ ಕ್ಲೈಮ್ ಆಗಿದೆ, ಎಲ್ಲಿ ಕ್ಲೈಮ್ ಆಗುತ್ತೆ, ಯಾರು ಕ್ಲೈಮ್ ಮಾಡ್ತಾರೆ? ಆಸ್ಪತ್ರೆಗೆ ಬಂದ್ರಾಗನ ಇಲ್ಲಿ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ. ಅವರು ಇಲ್ಲಿಗೆ ಬರಬೇಕಲ್ಲ. ಈಗ ಒಂದು ಸಂಸ್ಥೆಯಲ್ಲಿ ಜರ್ನಿ ಮಾಡಿದ್ದೀವಿ ಅಂತಂದರೆ, ಈಗ ನಮ್ಮ ಗಾಡಿಗಳ ಮೇಲೆ ಇನ್ಶೂರೆನ್ಸ್ ಇರುತ್ತೆ. ಯಾರ ಸಂಸ್ಥೆನೂ ಏನೂ ಮಾಡೋಂಗಿಲ್ಲ. ನಮ್ಮ ಗಾಡಿ ಮೇಲೆ ಇನ್ಶೂರೆನ್ಸ್ ಇರುತ್ತೆ. ಇನ್ಶೂರೆನ್ಸ್ ಅವ್ರು ಬರ್ತಾರೆ, ಅದೇನಾಯ್ತೋ ಪರಿಹಾರ ಕಟ್ಕೊಡ್ತಾರೆ. ಬಟ್ಟು ಈ ವಿಚಾರ ಟೂ ವೀಲರ್ ವೈಟ್ ಬೋರ್ಡ್ ಸ್ವಂತ ಬಳಕೆಗಿರೋದು. ಈಗ ನೀವು ವೈಟ್ ಬೋರ್ಡಲ್ಲಿ ಜರ್ನಿ ಮಾಡ್ತೀರಿ ಅಂದರೆ, ಈಗ ನನ್ನ ಹೆಂಡ್ತಿನೋ ನನ್ನ ತಂಗಿನೋ ಇವರಷ್ಟೇ ಬರೋದು ವೈಟ್ ಬೋರ್ಡಲ್ಲಿ. ನಮ್ಮ ಗಾಡೀಲಿ ಈಗ ನನ್ನ ಗಾಡಿ ಸ್ವಂತ ಗಾಡಿ ಅಂತಂದರೆ ನನ್ನ ಹೆಂಡ್ತಿ ಆದರೆ ಬರ್ತಾರೆ, ನಮ್ಮ ಅಕ್ಕ ತಂಗಿ ಇಂಥವ್ರಷ್ಟೇ ನಾವು ಇದರಲ್ಲಿ ಓಡಾಡೋದು. ಹಂಗಾಗಿ ಇದರಲ್ಲಿ ಇನ್ಶೂರೆನ್ಸರು ಅಷ್ಟೇ ಇದರಲ್ಲಿ ಫಸ್ಟ್ ಪಾರ್ಟಿ ಇರಬೇಕು. ಜೊತೆಗೆ ಈ ಗಾಡೀಲಿ ಫಸ್ಟ್ ಪಾರ್ಟಿ ಇಲ್ಲ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇಲ್ಲ. ಇದರಲ್ಲಿ ಥರ್ಡ್ ಪಾರ್ಟಿ ಇದೆ ಅಷ್ಟೇ. ಇದರಲ್ಲಿ ರೈಡರ್ಗೂ, ಯಾರು ಗಾಡಿ ಓಡಿಸ್ತಾರೆ ಅವನಿಗೂ ಕ್ಲೈಮ್ ಆಗಲ್ಲ, ಹಿಂದ್ಗಡೆ ಕೂತ್ಕೊಂಡವ್ರಿಗೂ ಆಗಲ್ಲ, ಗಾಡಿಗೂ ಆಗಲ್ಲ, ಅವ್ರಿಗಿರುತ್ತಷ್ಟೇ. ಹಂಗಾಗಿ ಇದರಲ್ಲಿ ಬಿದ್ದವ್ರಿಗೂ ಕ್ಲೈಮ್ ಆಗಲ್ಲ. ಒಂದು ಜೊತೆಗೆ ಈ ವೈಟ್ ಬೋರ್ಡಲ್ಲಿ ಜೊತೆಗೆ ಅದು FIR ಎಲ್ಲ ಮೆನ್ಷನ್ ಆಗಿದೆ. ಊಬರಲ್ಲಿ ಇವನು ಬೈಕ್ ಮಾಡ್ಕೊಂಬಂದಿರೋದು, ಪಿಕ್ ಮಾಡ್ಕೊಂಬಂದಿರೋದು, ಈ ಥರ ಡ್ರಾಪ್ ಮಾಡಿರೋದು, ಅದು ಈ ಥರ ಸಂಸ್ಥೆಯಲ್ಲಿ ಅಂತ ಹೇಳ್ಬಿಟ್ಟು ಅವನು ಹೇಳಿದ್ದಾನೆ FIR ಅಲ್ಲೂ ಅದೇ ಆಗಿದೆ. ಅವನು ಅದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸರ ಹತ್ರ. ಹಂಗಾಗಿ ಈಗ ಬೈಕಲ್ಲಿ ಬರ್ತೀವಿ ಸರ್. ಈಗ ನಮ್ಮ ಅಕ್ಕ ತಂಗಿ, ನನ್ನ ತಂಗಿನೋ ಬೈಕಲ್ಲಿ ಬಂದರೆ, ಅಣ್ಣ ಸ್ಪೀಡಾಗಿ ಹೋದ್ರೆ ನಾವು ಹೇಳ್ತಾಳೆ ನಮ್ಮ ಅಕ್ಕ, ನನಗಾದರೆ ತಮ್ಮ ನಿಧಾನಕ್ಕೆ ಹೋಗಪ್ಪ ಅಂತೇಳಿ. ನನ್ನ ತಂಗಿ ಆದರೆ ಅಣ್ಣ ನಿಧಾನಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಇಲ್ಲ ನನ್ನ ಹೆಂಡ್ತಿ ಆದರೆ ನಿಧಾನಕ್ಕೆ ಹೋಗ್ರಿ ಅಂತ ಹೇಳ್ತಾರೆ. ಈಗ ಬೇರೆಯವ್ರ ಹೆಣ್ಮಕ್ಳು ಬಂದರೆ ಏನಂತ ಮುಂದೆ ಹೋಗೋನಿಗೆ ಏನಂತ ಹೇಳ್ತಾರೆ, ಕಂಫರ್ಟಬಲ್ ಇರಲ್ಲ ಅವರು. ಈಗ ಗಂಡ ಆದರೆ ಕೈ ಹಾಕ್ಕೊಂಡು ಕೂತ್ಕೊತಾಳೆ ಹೆಂಡ್ತಿ ಆದವಳು. ಅಣ್ಣ ಆದರೆ ಅಣ್ಣನಿಗೆ ಹೇಳ್ತಾಳೆ, ಹಿಂಗಾಗಿ ಅಣ್ಣ ಸ್ಪೀಡಾಗಿ ಹೋಗ್ತಾ ಇದ್ದೆ, ನಾನು ನಿಧಾನಕ್ಕೆ ಹೋಗೋಣ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಅಂತಂದರೆ ಅಣ್ಣ ಅದನ್ನು ನಿಧಾನಕ್ಕೆ ಹೋಗ್ತಾನೆ, ಅವ್ರು ಕಂಫರ್ಟಬಲ್ ಇರುತ್ತೆ. ಈಗ ಬೇರೆಯವರು ಏನಾದರೂ ಬಂದ್ರೆಗನ ಅವ್ರು ಕಂಫರ್ಟ್ ಇರಲ್ಲ. ಅವ್ನು ಎಷ್ಟು ಫಾಸ್ಟಾಗಿ ಹೋಗ್ತಾನೋ ಏನೋ, ಅವ್ನಿಗೇನು ಹೇಳೋಕ್ಕಾಗಲ್ಲ. ಅವನ ಭಾಷೆ ಇವ್ರಿಗೆ ಬರೋಲ್ಲ, ಇವ್ರ ಭಾಷೆ ಅವ್ನಿಗೆ ಬರೋಲ್ಲ. ಹಂಗಾಗಿ ಅದರಿಂದಾಗಿ ಈ ಒಂದು ಇನ್ಸಿಡೆಂಟ್ ಆಗೋ ಸಾಧ್ಯತೆಗಳು ಇರುತ್ತೆ. ಹಂಗಾಗಿ ಇದರಲ್ಲಿ ಈ ಬೈಕಲ್ಲಿ ಬರ್ತಾರಲ್ವ ಬೇರೆಯವರು, ಸ್ವಂತದವರು ಓಡಾಡಿದರೆ ಏನೂ ತೊಂದರೆ ಇರಲ್ಲ. ಅವ್ರು ಕಂಫರ್ಟಬಲ್ ಆಗಿರುತ್ತೆ, ಆರಾಮಾಗಿ ಕೂತ್ಕೋತಾರೆ. ಏನಾರ ಸ್ಪೀಡ್ ಇದ್ದರೆ ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಹೇಳ್ಕೋತಾರೆ. ಹಿಂಗಾಗಿ ಇವ್ರಿಗೂ ಸರಿಯಾಗಿ ಕಂಫರ್ಟಬಲ್ ಇರಲ್ಲ. ಹಂಗಾಗಿ ಅವ್ರು ಬರೋದೇ ಬರಲೇಬೇಡ ಅಂತಲೇ ಬರ್ತಾ ಇರ್ತಾರೆ. ಸ್ನೇಹಿತರೆ, ಈಗ ನೋಡಿದ್ರಲ್ಲ ಏನಪ್ಪ ಅಂತಂದರೆ,
ತುಂಬ ಜನರು ಹೇಳೋದೇನು ಅಂದರೆ ಬೈಕ್ ಟ್ಯಾಕ್ಸಿಲಿ ನಮಗೆ ಇನ್ಸೂರೆನ್ಸ್ ಆಗುತ್ತೆ, ರ್ಯಾಪಿಡೋ ಆಗಿರ್ಬೋದು, ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿಲಿ ನಮಗೆ ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಹೇಳಿದ್ರು. ಬಟ್ ಇವರ ತಂಗಿಗೆ ಆಗಿರುವಂತಹ ಒಂದು ಅನ್ಯಾಯ ಅಂತಲೇ ಹೇಳ್ಬೋದು. ನೀವು ತುಂಬ ಜನ ಕೇಳ್ಬೋದು ಇವಾಗ, ಯಾಕೆ ಬೈಕ್ ಟ್ಯಾಕ್ಸಿ ಏನಕ್ಕೆ ಬುಕ್ ಮಾಡಿದ್ರು, ಅಷ್ಟೆಲ್ಲ ಇಲ್ಲ ಅಂದರೆ ಬೈಕ್ ಟ್ಯಾಕ್ಸಿ ಏನಕ್ಕೆ ಬುಕ್ ಮಾಡಿದ್ರು, ಇಲ್ಲಿಗಲ್ ಇಲ್ಲ ಅಂದರೆ ಬೈಕ್ ಟ್ಯಾಕ್ಸಿ ಏನಕ್ಕೆ ಬುಕ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ಯಾರೋ ಓನರ್ ಕಡೆಯಿಂದ ಬುಕ್ ಮಾಡಿರೋದು ಈಗ ಚಾಲನೆ ಆಗ್ತಾಯಿದೆ ಅಂದರೆ ತುಂಬ ಜನ ಬುಕ್ ಮಾಡ್ತಾರೆ, ಅದರಲ್ಲೇನೂ ಪ್ರಾಬ್ಲಮ್ ಇಲ್ಲ. ಬಟ್ ತೊಗೊಂಡೋದಾಗ ಆ ರೈಡರ್ ಹೇಳ್ತಾ ಇರೋದು ಏನಂದರೆ, ನಾನು ತೊಗೊಂಡು ಪಿಕಪ್ ಮಾಡೋದು, ಹೋಗಿ ಡ್ರಾಪ್ ಮಾಡೋದು ಅಷ್ಟೇ ನನ್ನ ಕೆಲಸ. ಓಕೆ, ಈಗ ಈ ಕಂಪ್ನಿಗಳು, ಈಗ ಏನು ಊಬರ್ ಕಂಪ್ನಿಯನ್ನು ನೀವೇನಾದರೂ ನೋಡ್ತಾ ಇದ್ದರೆ, ನಿಮಗೊಂದು ಸ್ವಲ್ಪ ಏನಾದರೂ ಮಾನ ಮರ್ಯಾದೆ ಏನಾದರೂ ಇದ್ದರೆ ಇದಕ್ಕೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಿ. ಓಕೆ, ಏನು ಅಂದರೆ ಒಂದು ದೊಡ್ಡ ಬೇರೆ ಬೇರೆ ದೇಶಗಳಲ್ಲಿ ನಿಮ್ಮ ಕಂಪ್ನಿನ ರನ್ ಮಾಡೋದಲ್ಲ. ಓಕೆ, ಈಗ ಬೈಕ್ ಟ್ಯಾಕ್ಸಿ ತುಂಬ ಜನ ಇವಾಗ ಕೇಳ್ಬೋದು, ನೀನೇನು ಈಗ ಬೇರೆ ಆ ಬೈಕ್ ಟ್ಯಾಕ್ಸಿ ವಿರುದ್ಧ ಮಾತಾಡ್ತಾ ಇದೆಯಾ ಅಂತ ಕೇಳ್ಬೋದು. ಬೈಕ್ ಟ್ಯಾಕ್ಸಿ ವಿರುದ್ಧ ಅಲ್ಲ, ಒಂದು ಆಕ್ಸಿಡೆಂಟ್ ಆಗಿರುವ ಹೆಣ್ಣಿನ ಪರ ಮಾತಾಡ್ತಾ ಇದ್ದೀನಿ ನಾನು. ಏನಪ್ಪ ಅಂತಂದರೆ ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾರಾದರೂ ಊಬರ್ ಕಂಪ್ನಿಯವ್ರಿಗೆ ಯಾರಾದರೂ ಸ್ನೇಹಿತರಾಗಿರ್ಬೋದು, ಕಂಪ್ನಿಯವ್ರು ಯಾರಾದರೂ ಗೊತ್ತಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಪ್ಪ ಅಂದರೆ ಗೊತ್ತಾಗಬೇಕು, ಇದಕ್ಕೆ ರೆಸ್ಪಾಂಡ್ ಮಾಡಬೇಕು. ಆಲ್ರೆಡಿ ಒಂದೇ ದಿನಕ್ಕೆ 1.5 ಲಕ್ಷ ಆಗಿದೆ ಇಲ್ಲಿ. ಒಂದು ದಿನಕ್ಕೆ 20 ಅವರ್ಗೆ 1.5 ಲಕ್ಷ ಬಿಲ್ ಆಗಿದೆ. ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ. ICU ಅಲ್ಲಿದ್ದಾರೆ. ಅರ್ಧ ಗಂಟೆ ಮುಂಚೆ ಬಂದಾಗ 1,42,000 ಇತ್ತು. ಈಗ ಅರ್ಧ ಗಂಟೆ ಆದಮೇಲೆ 10,000 ರೂಪಾಯಿ ಆಗಿದೆ ಈಗ. ಓಕೆ, ಆವಾಗಲೇ ಅರ್ಧ ಗಂಟೆಗೆ ಮುಂಚೆ 1,42,000 ರೂಪಾಯಿ ಬಿಲ್ ಕೊಟ್ಟಿದ್ರು. ಮತ್ತು ಇವಾಗ ಹೋಗಿ ಜಸ್ಟ್ ತೊಗೊಂಬರೋಷ್ಟೊತ್ತಿಗೆ 1,50,000 ರೂಪಾಯಿ ಆಗಿದೆ. ಅರ್ಧ ಗಂಟೆ 8,000 ರೂಪಾಯಿ ಇನ್ಕ್ರೀಸ್ ಆಗಿದೆ. ಈಗ ಎಲ್ಲಿಂದ ತರ್ತೀರಾ? 20 ಗಂಟೆಯಲ್ಲಿ ಯಾರಿಗೂ 1.5 ಲಕ್ಷ ರೂಪಾಯಿ ಸಂಪಾದನೆ ಬರುತ್ತೆ ಹೇಳಿ? ನೋಡಿ, ಇವಾಗ ಎಷ್ಟೋ ಜನ ನೀವು ಅಂತ ಇರ್ತೀರ, ಅದರಲ್ಲಿ ಇನ್ಶೂರೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಈಗ ಬೈಕ್ ಟ್ಯಾಕ್ಸಿ ಪರ ವಿರೋಧ ಬಿಟ್ಬಿಡಿ. ಈಗ ಪರ ವಿರೋಧ ಬೇಡ, ಇದಕ್ಕೆ ನ್ಯಾಯ ಕೊಡಿಸಿ. ಯಾರೆಲ್ಲ ಇನ್ಶೂರೆನ್ಸ್ ಇದೆ ಅಂತ ಇದ್ರಲ್ಲ, ಇದಕ್ಕೆ ನ್ಯಾಯ ಕೊಡಿಸಿ. ಈ ವಿಡಿಯೋನ ಊಬರ್ ಕಂಪ್ನಿಯವ್ರಿಗೆ ತಲುಪಿಸಿ. ಇದಕ್ಕೆ ಆದಷ್ಟು ಬೇಗ ನ್ಯಾಯ ಸಿಗಬೇಕು. ಇದೇನಿದೆ ಅದಕ್ಕೆ ಈಗ ಈ ಪ್ರಕರಣ ಆಗಿದೆ, ಅರ್ಥ ಆಯ್ತಾ? ಈಗ ಅವನು ಗುಜರಾತಿವನಂತೆ, ಆ ವ್ಯಕ್ತಿ ಗುಜರಾತಿವನು. ಕೋರ್ಟ್ ಕೇಸ್ ಆಗುತ್ತೆ, ಎಲ್ಲ ಆಗುತ್ತೆ. ಒಂದು 2 ತಿಂಗಳ 3 ತಿಂಗಳ ಕೇಸ್ ನಡೀತಾ ಇದ್ದಂಗೆ ಅವನು ಇಲ್ಲಿಂದ ಗುಜರಾತಿಗೆ ಪರಾರಿ ಆಗೋದ್ರೆ ಎಲ್ಲಿ ಏನು ಮಾಡ್ತೀರ ಅವಾಗ ಯಾರು ಹಿಡ್ಕೊತೀರ ನೀವು? ಅವನು ಗಾಡಿ ಮಾರ್ಕೊಂಡು ಹೊಟ್ಟೋಗ್ತಾನೆ. ಈಗ ಗಾಡಿ ಏನು ತೊಗೊಂಬಂದಿನ, ಇನ್ನು ಗಾಡಿ ಏನೋ ಸೀಸ್ ಆಗಿ ಸ್ಟೇಷನ್ಲೇ ಇರೋದಿಲ್ಲ. ಈ ಕೋರ್ಟ್ ಕೇಸ್ ಆದಮೇಲೆ ಆಮೇಲೆ ಕೋರ್ಟ್ಗೆ ಅಪ್ರೋಚ್ ಮಾಡಿದರೆ ಇವರು, ಸರ್ ರಿಲೀಸ್ ಮಾಡಿ ಅಂತಂದರೆ ಕೋರ್ಟ್ ಆದೇಶ ಕೊಡುತ್ತೆ, ರಿಲೀಸ್ ಮಾಡಿ ಕಳಿಸಿ ಅಂತ ಹೇಳ್ಬಿಟ್ಟು. ತದನಂತರ ಅವನು ಬೇರೆ ಯಾರಿಗೋ ಗಾಡಿ ಡಾಕ್ಯುಮೆಂಟ್ಸ್ ಇದ್ದರೆ ಬೇಕಾದ್ರೆ ಮಾರ್ಬಿಡ್ತಾನೆ ಅಂತ ಅಂದ್ಕೊಳ್ಳಿ. ಮಾರ್ಬಿಟ್ಟು ಅವನು ರಾಜ್ಯಕ್ಕೆ ಕೊಟ್ಟೋದ. ಏನು ಮಾಡ್ತಾರೆ ನೆಕ್ಸ್ಟ್? ಈಗ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಈಗೇನೋ ಆಕ್ಸಿಡೆಂಟ್ಗಳು ಅಚಾನಕ್ ಆಗುತ್ತೆ. ಅವನು ಮಾಡಬೇಕಂದ್ರೆ ಏನೂ ಆಗಿಲ್ಲ. ಈಗ ಅವನು ಮಾಡಿರೋದು, ಈಗ ನೋಡಿ, ಈಗ ಅವನ ಮೇಲೂ ಕೂಡ ಬಂತು. ಈಗ ಯಾವುದೇ ಕಂಪ್ನಿಗಳು ರಿಸ್ಕ್ ತಗೊಳ್ಳಿಲ್ಲ, ಅವನ ಮೇಲೆ ಬಂತು. ಈಗ ಆಕ್ಸಿಡೆಂಟ್ ಆದವ್ರ ಮೇಲೆ ಇದಾಯಿತು. ಮಿಡಲಲ್ಲಿ ಇರೋರು ಆರಾಮಾಗಿದ್ರು. ಹೌದು, ಇದೇ ಇವಾಗ ಸಂಸ್ಥೆಯವರು ಯಾರು ಸಹಿತ ಒಪ್ಕೊಳ್ಳಲ್ಲ ಇದಕ್ಕೆ, ಅರ್ಥ ಆಯ್ತಾ? ಪಾಪ ಇವನು ಬೇಕು ಅಂತ ಮಾಡಲಿಲ್ಲ, ಅಮಾಯಕ. ಇವನು 2 ವೀಲರಲ್ಲಿ ರೈಡರ್ ಆಗಿದ್ದಾನಲ್ಲ, ಅವನು ಸಹಿತ ಅಮಾಯಕ. ಯಾವುದೋ ಒಂದು ಆ್ಯಪ್ ಇದೆ, ಏನೋ ಒಂದು ಪಾರ್ಟ್ ಟೈಮ್ ಅವನು ಇದರಲ್ಲೇ ಜೀವನ ಮಾಡಬೇಕು ಅಂತಿಲ್ಲ, ಪಾರ್ಟ್ ಟೈಮ್ ಜಾಬು ಅಂತ ಬಂದಿರೋದು ಅವನು. ಇದು ಪಾರ್ಟ್ ಟೈಮ್ ಒಬ್ಬ ಪ್ರಯಾಣಿಕನನ್ನು ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋ ತನಕ ಅವನ ಜವಾಬ್ದಾರಿ, ಆ ಪ್ರಯಾಣಿಕನ ಜವಾಬ್ದಾರಿ ಡ್ರೈವರ್ದೇ ಆಗಿರುತ್ತೆ. ಬಟ್ ಇದು ಮೈಂಡ್ಸೆಟ್ ಇವ್ರಿಗಿಲ್ಲ. ನನಗೇನು ದುಡ್ಡು ಬರಬೇಕು, ಪಿಕ್ ಮಾಡ್ತೀನಿ, ಡ್ರಾಪ್ ಮಾಡ್ತೀನಿ, ನನಗೊಂದು 150-200 ರೂಪಾಯಿ ಬರುತ್ತೆ ಒಂದು ಬಾಡಿಗೆಯಲ್ಲಿ. ಒಂದು ದಿನಕ್ಕೆ 1,000 ರೂಪಾಯಿ ಮಾಡ್ಕೋತೀನಿ, ಆ ಖರ್ಚಿಗೆ ಬಂತ, ಅದಷ್ಟೇ. ಪ್ರಯಾಣಿಕನ ಜವಾಬ್ದಾರಿ ಇವ್ರದ್ದಲ್ಲ. ಇವನು ತಗೊಳಕ್ಕೆ ರೆಡಿ ಇಲ್ಲ. ಈ ಕಂಪ್ನಿಯವರು ಇವ್ರು ಯಾರೂ ಸಹಿತ ಬರೋದಿಲ್ಲ. ಯಾಕೆ ಈ ಇನ್ಸಿಡೆಂಟಲ್ಲಿ ಇವ್ರು ಇನ್ವಾಲ್ವ್ ಆಗಲ್ಲ. ಯಾಕಂತಂದರೆ ಕಾನೂನು ರೀತಿಯಾಗಿ ಇವರು ಅಗ್ರಿಗೇಟರ್ ಲೈಸೆನ್ಸೇ ತೊಗೊಂಡಿಲ್ಲ ಒಂದು. ಹಂಗಾಗಿ ಇವರು ಇದಕ್ಕೆ ಕಾನೂನು ರೀತಿಯಾಗಿ ಇವರು ಬರಲ್ಲ. ಒಂದು ಯಾವ ಇನ್ಶೂರೆನ್ಸು ಕ್ಲೈಮ್ ಆಗಲ್ಲ. ಈ ವಿಚಾರದಲ್ಲಿ ಕ್ಲೈಮ್ ಆಗಲಿ, ಆಮೇಲೆ ಬೇಕು ಅಂದರೆ ನಾನು ಒಪ್ಕೋತೀನಿ, ಹೌದಪ್ಪ ನೀವು ಮಾಡ್ತಾರೋ ಸರಿ. ಇವಾಗ ಏನಿದೆ, ಏನು ಬೇಕಾಗಿರೋದು ಕ್ಲೈಮ್ ಬೇಕಾಗಿರೋದು ಈಗ. ಓಕೆ, ಈಗ ಬೈಕ್ ಟ್ಯಾಕ್ಸಿ ಪರಾನೋ ವಿರೋಧನ ನಮಗೆ ಬೇಡ. ಈಗ ಬ್ಯಾನು ಅಂದರೆ ಈಗ ಲೀಗಲ್ಲೋ ಇಲ್ಲಿಗಲ್ಲೋ ಬೇಡ ನಮಗೆ. ಈಗೇನು ಊಬರ್ ಸಮಸ್ಯೆ ಇದಾನಲ್ಲ, ಇವನು ಬಂದು ಇದಕ್ಕೆ ಒಪ್ಕೊಂಡು ಈ ಹಾಸ್ಪಿಟ್ಲ್ ಬಿಲ್ಲು ಎಷ್ಟು ಲಕ್ಷ ಆಗುತ್ತೋ ಕಟ್ಕೊಟ್ಬಿಟ್ಟು ಪರಿಹಾರ ಕೊಡಲಿ. ಅವಾಗ ಇವರು ರ್ಯಾಪಿಡೋನು ಯಾರ್ಯಾರು ಬಿಡ್ತಾರೋ ಬಿಟ್ಕೊಂಡು ಓಡಿಸ್ಕೊಳ್ಳಿ. ಆಮೇಲೆ ಮುಂದೆ ಆಗೋ ಅನಾಹುತಕ್ಕೆ ಎಲ್ಲ ನಮ್ಮದೇ ಜವಾಬ್ದಾರಿ. ಅವ್ರದ್ದು ಕೋಟಿ ಖರ್ಚಾಗಲಿ ನಾನೇ ಕೊಡ್ತೀನಿ ಅಂತ ಯಾರಾದರೂ ಒಪ್ಕೊಳ್ಳೋಕೆ ಯಾರಾದರೂ ರೆಡಿ ಇದ್ರೆಗನ ಊಬರನ್ನು ಬಂದು ಬೇಕಾದ್ರೆ ಇದಕ್ಕೆ ಕ್ಲೈಮ್ ಮಾಡಿಕೊಡ್ಲಿ, ನಮಗೇನು ಬೇಡ. ಇದನ್ನು ಕ್ಲೈಮ್ ಮಾಡ್ಕೊಡ್ಬೇಕಷ್ಟೇ. ಹಾಸ್ಪಿಟ್ಲ್ ಬಿಲ್ ನಮ್ಮದೇ ಇರಲಿ. ನಮ್ಮ ಊಬರ್ ಸಂಸ್ಥೆಯಲ್ಲಿ ಅವ್ನು ರೈಡರ್ ಬಂದಿರೋದು. ಹಂಗಾಗಿ ಇದ್ರದ್ದು ಇನ್ಶೂರೆನ್ಸ್ ಏನಿದೆ, ಮೆಡಿಕಲ್ ಬಿಲ್ಲು ಮತ್ತು ಅವ್ರದ್ದು ಏನಿದೆ ಪರಿಹಾರ, ಅದನ್ನು ನಾನು ಕಟ್ಕೊಡ್ತೀನಿ ಅಂತ ಒಪ್ಕೊಂಡ್ರೆಗನ
ನೀವು ಆರಾಮಾಗಿ ನೀವು ಓಡಿಸ್ಕೊಳ್ಳಿ. ಈಗ ನೋಡಿದ್ರಲ್ಲ ಎಷ್ಟು ಏನಾಯಿತು ಅಂತ ಹೇಳ್ಬಿಟ್ಟು ನಮಗೀಗ ಕ್ಲೈಮ್ ಆಗಬೇಕು. ಯಾರೆಲ್ಲ ಬೈಕ್ ಟ್ಯಾಕ್ಸಿಗೆ ನಮಗೆ ಇನ್ಸೂರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಲ್ಲ, ಇದಕ್ಕೊಂದು ಸ್ವಲ್ಪ ಆದಷ್ಟು ಇದನ್ನ ಕ್ಲೈಮ್ ಮಾಡಿಸ್ಕೊಡಿ. ನಿಮಗೆ ನಾವು ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ಅಂದ್ಕೊಳ್ಳಿ. ಇದನ್ನ ಕ್ಲೈಮ್ ಮಾಡಿಸ್ಕೊಡಿ, ಅಷ್ಟೇ ಸಾಕು ನಮಗೆ. ಯಾರಾದರೂ ಊಬರ್ ಕಂಪ್ನಿ ಅಥವಾ ಬೇರೆ ಬೇರೆ ಅಸೋಸಿಯೇಷನ್ಗಳಿದ್ದಾವೆ, ಈ ವಿಡಿಯೋ ನೋಡ್ತೀರಾ ಅಸೋಸಿಯೇಷನ್ ಅವ್ರು ನನಗೆ ಗೊತ್ತು. ಆದಷ್ಟು ಬೇಗ ಇದನ್ನ ಕ್ಲೈಮ್ ಮಾಡಿಕೊಡಿ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಗಳನ್ನ ಮತ್ತೆ ನಾನು ಇದನ್ನ ಇಲ್ಲಿಗೆ ಬಿಡಲ್ಲ, ಇನ್ನೂ ಮುಂದಕ್ಕೆ ತೊಗೊಂಡೋಗಿ ಇದಕ್ಕೆ ಪರಿಹಾರ ಕೊಡಿಸ್ತೀವಿ. ಈಗ ಅದು ಊಬರ್ ಕಂಪ್ನಿ ಎಲ್ಲಿದೆಯೋ ಅವ್ರಿಗೆ ಮೇಲ್ ಹಾಕೋದಾಗಿರ್ಬೋದು ಅಥವಾ ಅವ್ರ ಕಂಪ್ನಿಗೆ ಹೋಗೋದಾಗಿರ್ಬೋದು, ಅಲ್ಲಿಂದ ಹಿಡಿದು ಇವ್ರಿಗೆ ಏನೇನಿದೆ ಮುಂದಿನ ಪ್ರೊಸೀಜರ್ನ ಎಲ್ಲ ನಿಮಗೆ ತಿಳಿಸ್ಕೊಡ್ತೀವಿ. ಓಕೆ ಸರ್, ನಿಮ್ಮ ಜೊತೆಗೆ ನಾವು ಇರ್ತೀವಿ ಸರ್. ಥ್ಯಾಂಕ್ ಯು ಸರ್. ನೋಡೋಣ ಸರ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಿಮ್ಮ ಜೊತೆಗೆ ಇರ್ತೀವಿ. ಆಯ್ತು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ಏನೇ ಅಪ್ಡೇಟ್ ಇದ್ರೂ ನಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ.